ಮುಂದೆ ಬನ್ನಿ ಮುಂದೆ ಬನ್ನಿ ಬಂದೆ ಬಂದೆ ನಿಮಿಷ ಬಂದೆ ಬುಧವಾರ ಬೆಳಿಗ್ಗೆ 4 ಗಂಟೆಗೆ ಪ್ರಾರಂಭವಾಗಿದೆ. ಬೆಳಿಗ್ಗೆ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಶ್ರೀ ಸ್ವಾಮಿಗೆ ನಿತ್ಯಾರಾಧನೆ, ಸ್ವರ್ಣಪುಷ್ಪದಲ್ಲಿ ಸಹಸ್ರನಾಮಾರ್ಚನೆ, ಸೋಮಾರಿ ಸೇವೆ ಹಾಗೂ 50 ಕ್ವಿಂಟಾಲ್ ಪುಳಿಯೋಗರೆ ನೈವೇದ್ಯ ಮಾಡಿ ಭಕ್ತಾದಿಗಳಿಗೆ ಅನವರ್ತವಾಗಿ ಪ್ರಸಾದಗಳನ್ನು ಕೊಡ್ತಾ ಇದ್ದೀವಿ. ಭಕ್ತಾದಿಗಳು ಬೆಳಿಗ್ಗೆ 4 ಗಂಟೆಯಿಂದ ಸರತಿ ಸಾಲು ನಿಂತು
ಭಗವಂತನ ದರ್ಶನ ಪಡೆದು ಲಡ್ಡು ಪ್ರಸಾದ ಸ್ವೀಕಾರ ಮಾಡಿ ಸಂತುಷ್ಟರಾಗಿ ತೆರಳುತ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳಿಗೆ ಹೊಸ ವರ್ಷ ಹರ್ಷವನ್ನು ಉಂಟು ಮಾಡಲಿ, ಜೀವನದಲ್ಲಿ ಸುಖ, ಸಂತೋಷ, ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಆ ಭಗವಂತ ಹೊಸ ವರ್ಷದಿಂದ ನೀಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತೀವಿ. ಇದು 94ನೇ ಇಸವಿಯಲ್ಲಿ 1000 ಲಡ್ಡಿಯಿಂದ ಪ್ರಾರಂಭವಾಗಿದ್ದು, ಇದಕ್ಕೆ ಮೂಲ ಕಾರಣ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ದಂಪತಿಗಳು ಆವತ್ತು ಪ್ರಾರಂಭವಾಗಿದ್ದು, ದಿನೇ ವರ್ಷ ಭಕ್ತಾದಿಗಳ ಬೇಡಿಕೆ ಜಾಸ್ತಿಯಾಗಿ 2,000, 5,000, 10,000, 50,000, ಲಕ್ಷ, ಈ ವರ್ಷ 2 ಲಕ್ಷಕ್ಕೂ ಮಿಗಿಲಾಗಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್. ಇವತ್ತಿನ ದಿವಸ ಭಕ್ತಾದಿಗಳ ಕೈಯಲ್ಲಿ ಲಡ್ಡುವನ್ನು ಪ್ರಸಾದ ಸ್ವೀಕಾರ ಮಾಡಿ ತಿಂತಾ ಇದ್ದಾರೆ ಅಂದರೆ ಕಾರಣ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಮನಸ್ಸು, ಅವರು ಹಾಕಿರ್ತಕ್ಕಂಥ ಸಂಕಲ್ಪ ಇವತ್ತು ಎಲ್ಲ ಭಕ್ತಾದಿಗಳಿಗೆ ಸಂತೋಷವಾಗಿ ತಿಳಿತಾ ಇದ್ದಾರೆ. ಇದು 94ನೇ ಇಸವಿಯಲ್ಲಿ ರಾಜ್ಕುಮಾರ್ ದಂಪತಿಗಳು ದೇವಸ್ಥಾನಕ್ಕೆ ಆಗಮಿಸಿ ಸ್ವಾಮೀಜಿಯವರ ಪ್ರಾರ್ಥನೆ ಮಾಡಿಕೊಂಡು, ಸ್ವಾಮೀಜಿಯವರೇ, ಇತ್ತೀಚಿನ ದಿನಗಳಲ್ಲಿ ತಿರುಪತಿಯನ್ನು ದರ್ಶನ ಮಾಡೋದು ಬಹಳ ಕಷ್ಟ ಆಗಿದೆ ಸಾಮಾನ್ಯ ಜನರಿಗೆ. ಅದರಲ್ಲೂ ಲಡ್ಡು ಪ್ರಸಾದ ಸಿಗೋದು ಇನ್ನೂ ವಿರಳವಾಗಿದೆ. ಇದಕ್ಕೆ ನಾವು ನಮ್ಮ ದೇವಸ್ಥಾನದಲ್ಲಿ ಯಾಕೆ ನಾವು ತಿರುಪತಿ ಮಾದರಿಯ ಲಡ್ಡುವನ್ನು ನೂತನ ವರ್ಷಕ್ಕೆ ವಿತರಣೆ ಮಾಡಬಾರ್ದು ಅನ್ನೋ ಸಂಕಲ್ಪವನ್ನು ಮಾಡಿ 1,000 ರೂಪಾಯಿಯನ್ನು ಸ್ವಾಮೀಜಿಯವರಿಗೆ ಹಸ್ತಕ್ಕೆ ನೀಡಿದರು. ಆವಾಗ ಸ್ವಾಮೀಜಿಯವರು ಅಣ್ಣವರ ಆದೇಶವನ್ನು ಪಾಲಿಸುತ್ತಾ ತಿರುಪತಿಯಿಂದ 4 ಜನ ಬಾಣಸಿಗರನ್ನು ಕರ್ಕೊಂಡ್ಬಂದು ಆಗಿನ ಕಾಲದಲ್ಲಿ 94ನೇ ಇಸವಿಯಲ್ಲಿ 1,000 ರೂಪಾಯಿಗೆ 1,000 ಲಡ್ಡುವನ್ನು ತಯಾರಿ ಮಾಡಿ 94ನೇ ಇಸವಿಯಲ್ಲಿ 1,000 ಲಡ್ಡುವನ್ನು ಭಕ್ತಾದಿಗಳಿಗೆ ವಿತರಣೆ ಮಾಡಿದರು. ಇವತ್ತಿಗೂ ರಾಜ್ಕುಮಾರ್ ಕುಟುಂಬದವರಿಗೆ ನಮ್ಮ ದೇವಸ್ಥಾನ ವತಿಯಿಂದ ಪ್ರತಿ ವರ್ಷ ಲಡ್ಡುವನ್ನು ಮನೆಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಆದ್ದರಿಂದ ದೇವಸ್ಥಾನಕ್ಕೆ ಭಕ್ತಾದಿಗಳು ಆಗಮಿಸಿ ಲಡ್ಡು ಪ್ರಸಾದ ಸ್ವೀಕಾರ ಮಾಡಿ ಭಗವಂತನ ದರ್ಶನ ಪಡೆದು ಸುಖ, ಸಂತೋಷ, ಆಯುಸ್ಸು, ಆರೋಗ್ಯ ಎಲ್ಲವನ್ನೂ ಭಗವಂತ ಹೊಸ ವರ್ಷ ಹರ್ಷವನ್ನು ಉಂಟು ಮಾಡಿ ಪ್ರಾರ್ಥನೆ ಮಾಡುತ್ತಾ ಸಿಹಿಯಾದ ರುಚಿಯಾದ ಲಡ್ಡುವನ್ನು ಸ್ವೀಕಾರ ಮಾಡಿ ಸವಿಯಾಗಿ ಜೀವನದ ಬಾಳಿ ಅದನ್ನು ಮಾತನಾಡುತ್ತಾರೆ.